ನಾವು ಕೆಲವೊಬ್ಬರನ್ನ ನೋಡಿದಾಗ, ಅಂದರೆ ಶ್ರೀಮಂತಿಕೆ ಇರುವಂತಹ ವ್ಯಕ್ತಿಗಳನ್ನು, ಶ್ರೀಮಂತರನ್ನು ನೋಡಿದಾಗ ನಾವು ಥಿಂಕ್ ಮಾಡೋದೇನು ಅಂದರೆ, ಅರೆ ಭಗವಂತ, ನಾವು ಬೆಳಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡ್ತೀವಿ, ಹಾರ್ಡ್ ವರ್ಕ್ ಮಾಡ್ತೀವಿ, ಅಮೌಂಟ್ನ ಸೇವ್ ಮಾಡ್ತೀವಿ, ಅದನ್ನು ಯುಟಿಲೈಸ್ ಮಾಡ್ಕೋತೀವಿ, ಬೇರೆ ಬೇರೆ ಟೈಪಲ್ಲಿ ನಾವು ಅದನ್ನು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತಾ ಇರ್ತೀವಿ, ಮನೇಲಿ ಯಾರೊಬ್ಬರು ಕೂಡ ಕೂತ್ಕೊಳ್ಳಲ್ಲ, ಎಲ್ಲರೂ ಕೆಲಸ ಮಾಡ್ತೀವಿ. ಇಷ್ಟೆಲ್ಲ ಮಾಡಿದ್ರೂ ಕೂಡ ಒಂದು ಕಾರ್ ಬೈ ಮಾಡೋದಕ್ಕಾಗಲ್ಲ, ಒಂದು ರಾಯಲ್ ಲೈಫ್ ಲೀಡ್ ಮಾಡೋದಕ್ಕಾಗಲ್ಲ, ಒಂದು ಟ್ರಾವೆಲ್ ಮಾಡೋದಕ್ಕಾಗಲ್ಲ. ದುಡ್ಡುಗಳೇ ಇರೋದಿಲ್ವಾ ನಮ್ಮ ಹತ್ರ? ತುಂಬ ಯಾಕೆ ನಮಗೆ ಬಡತನ ಯಾವಾಗಲೂ ಪದೇ ಪದೇ ಬರ್ತಾ ಇರುತ್ತೆ? ಯಾಕೆ ಅವರು ಸಿರಿವಂತರಾಗಿರ್ತಾರೆ, ನಾವು ಯಾಕೆ ಬಡವರಾಗಿ ಉಳ್ಕೊಂಬಿಟ್ಟಿರ್ತೀವಿ ಅನ್ನೋ ಪ್ರಶ್ನೆ ಇವೆನ್ ನನಗೂ ಕೂಡ ಇದೆ. ಇದನ್ನು ನಮಗೆ ನಾವೇ ಎಷ್ಟೋ ಸಾರಿ ಕೇಳ್ಕೊಂಡಿರ್ತೀವಿ ಕೂಡ. ಈ ರೀತಿ ಎಕ್ಸ್ಪೀರಿಯನ್ಸ್ ನಿಮಗೇನಾದರೂ ಆಗಿದರೆ ಒಂದು ಯಾವತ್ತು ಥಿಂಕ್ ಮಾಡ್ಕೊಳ್ಳಿ. ಅವರು ಸ್ಮಾರ್ಟಾಗಿ ವರ್ಕ್ ಮಾಡ್ತಾ ಇರ್ತಾರೆ. ಯಾರು ಹೇಳಿ? ಶ್ರೀಮಂತರು. ನಾವು ಹಾರ್ಡ್ ವರ್ಕರ್ ಆಗಿರ್ತೀವಿ. ಸ್ಮಾರ್ಟ್ನೆಸ್ಗೂ ಹಾರ್ಡ್ ವರ್ಕಿಗೂ ತುಂಬಾ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಅಂದರೆ ನಾವು ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಎಲ್ಲಿ ಹೆಚ್ಚು ದುಡ್ಡನ್ನು ಹಾಕಿ ಕಡಿಮೆ ಸಂಪಾದನೆ ಕಡೆ ನಮ್ಮ ಒಲವಿರುತ್ತೆ. ಈ ಥರ ಮಾಡ್ಕೊಳ್ಳೋಣ, ಮತ್ತು ಯಾರೋ ಹೇಳಿದ ಐಡಿಯಾನ ನಾವು ಫಾಲೋ ಮಾಡ್ತೀವಿ. ನಮ್ಮದೇ ಆದ ಕ್ರಿಯೇಟಿವ್ ಮೈಂಡ್ ಆಗಿರ್ಬೋದು, ಒಂದು ಬಿಸ್ನೆಸ್ ವೇ ಆಗಿರ್ಬೋದು, ಯಾವುದನ್ನು ಕೂಡ ನಾವು ಥಿಂಕ್ ಮಾಡೋದಕ್ಕೆ ಹೋಗೋದಿಲ್ಲ. ಎಲ್ಲರೂ ಹೇಗೆ ಓಡ್ತಾರೋ ಅವ್ರ ಜೊತೆಲಿ ಸೇರಿಕೊಂಡು ನಾವು ಕೂಡ 10 ಕುರಿಗಳಲ್ಲಿ 11ನೇ ಕುರಿ ಆಗ್ಬಿಟ್ಟು ಹೋಗ್ತಾ ಇರ್ತೀವಿ. ಸೊ ನಮ್ಮ ಲೈಫ್ ಸ್ಟೈಲು ಡಿಫ್ರೆಂಟಾಗಿ ಯಾವತ್ತೂ ಕಾಣಲ್ಲ. ನಾವು ಯಾವತ್ತೂ ಶ್ರೀಮಂತರಾಗೋದಿಲ್ಲ. ಕೆಲವು ವ್ಯಕ್ತಿಗಳನ್ನು ನೋಡಿ, 100 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ 1000 ರೂಪಾಯಿಯನ್ನು ದುಡಿತಾರೆ. ಅದೇ ಕೆಲವರು ನೋಡಿ 1 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ ಕೇವಲ 10,000ನೋ 5,000ನೋ ಆದಾಯ ಇರುತ್ತೆ. ಸೊ ಅಲ್ಲಿ ಬುದ್ಧಿವಂತಿಕೆ ವರ್ಕ್ ಆಗುತ್ತೆ ಹೊರತು ಇನ್ವೆಸ್ಟ್ಮೆಂಟ್ ಮಾಡೋದು ವರ್ಕ್ ಆಗಲ್ಲ. ಅದು ಒಂದು ತಲೆ ಕಲೆ ರೀ. ಏಕೆಂದರೆ ಎಲ್ರಿಗೂ ಅದನ್ನು ಬರೋದಿಲ್ಲ. ಸೊ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ, ಯಾವ ವ್ಯಕ್ತಿ ಎಷ್ಟು ಸ್ಮಾರ್ಟ್ ಆಗಿದ್ದಾನೆ, ನಾವು ಅವರಿಂದ ಏನನ್ನು ಕಲಿಬೋದು, ನಮ್ಮ ಇನ್ವೆಸ್ಟ್ಮೆಂಟ್ ಯಾವುದ್ರ ಮೇಲಿದೆ, ನಮ್ಮ ಲಾಭ ಯಾವುದ್ರ ಮೇಲಿದೆ, ಇದನ್ನು ನೀವು 100% ಫೋಕಸ್ ಮಾಡಿದ್ರೆ ಖಂಡಿತವಾಗಿಯೂ ನೀವು ಕೂಡ ಶ್ರೀಮಂತರಾಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಬಟ್ ನಾವೇನು ಮಾಡ್ತೀವಿ, ಶ್ರೀಮಂತರನ್ನ ನೋಡಿ ಯಾವ ರೀತಿ ನಾವು ಮಾರ್ಪಾಡಾಗಬೇಕು, ನಾವು ಯಾವುದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಸೇವಿಂಗ್ಸ್ ಮಾಡಬೇಕು, ಅರ್ನಿಂಗ್ ಎಷ್ಟಿದೆ, ಎಕ್ಸ್ಪೆಂಡಿಚರ್ ಎಷ್ಟಿದೆ, ಅದನ್ನು ಲೆಕ್ಕ ಹಾಕೋದು ಬಿಟ್ಟುಬಿಟ್ಟು, ಅಯ್ಯೋ ಅವರಪ್ಪ ಸಂಪಾದನೆ ಮಾಡಿರಬೇಕು ಅದಕ್ಕೆ ಮೋಜು ಮಾಡ್ತಾ ಇದ್ದಾನೆ, ಯಾರೋ ಕೊಟ್ಟಿರಬೇಕು ಮೋಜು ಮಾಡ್ತಿರ್ತಾನೆ, ಇಲ್ಲ ಲಾಟ್ರಿ ಹೊಡೆದಿರಬೇಕು, ಈ ರೀತಿಯ ನೆಗೆಟಿವ್ ಕಮೆಂಟ್ ಪಾಸ್ ಮಾಡೋದ್ರಲ್ಲೇ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ. ಸೊ ಆ ರೀತಿ ಆಗೋದು ಬೇಡ ಅಲ್ವಾ? ಥಿಂಕ್ ಯುವರ್ ಸೆಲ್ಫ್.